ಇವ್ರ ಹೆಸರು ಹೇಳೋಕ್ಕಿಂತ ಮುಂಚೆ ಒಂದ್ ಹಾಡ್ ಹಾಡ್ಬಿಡ್ತಾನಿ. ತಂದೀನಿ ಗುಣರ ನೋಡತನಿ ಬಾರ. ಮಾಳು ನಿಪ್ನಾಳ ಸರ್ ಅವರು ನಮ್ಮ ಬಾಸ್ ಅಂತ ಹೇಳ್ಬೋದ್ರಿ. ಯಾಕಂತಂದ್ರ ಈಗ ಅವ್ರ ಮನ್ಯಾಗ ಪ್ರತಿನಿತ್ಯನೂ 15ರಿಂದ 20 ಮಂದಿಗೆ ಊಟದ ವ್ಯವಸ್ಥೆ ಇರ್ತದೆ. ಮಾಳು ನಿಪ್ನಾಳ್ ಅವರು ಒಂದ್ 5-10 ಸೆಕೆಂಡ್ ಒಳಗ ಅವರು ಸಾಂಗ್ಗಳನ್ನ ನೆನಪು ಮಾಡ್ಕೋಬೇಕಂದ್ರೆ ಯಾವ ಸಾಂಗ್ಗಳನ್ನ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀವಿ? ನಾವೈದ ಬೇಗುಳ ನಾ ಡ್ರೈವರ ಚಂದಗಿ ಅರಳಿದ ನೀ ಅದಿಯ ಪಿವರ ನನ್ನ ಗೆಳತಿ ತಿಲಕ ಕರಿಬೇಡ ಮಾವ ಏನ ಗಿಚ್ಚ ಕುನಿ ತಾಳೆಯ ಪತಕತೈ ಪಲಸರ ಗಾಡಿ ಮಾಲಕತಿ. ಲಕ್ಷ್ಮಿ ಈಕಿ ಸಿಂಗರ್ ಕಮ್ ಡ್ಯಾನ್ಸರ್ ರೀ. ಆಕಿ ಪರಿಸ್ಥಿತಿ ಕೇಳ್ರ ಕಣ್ಣ ನೀರ ಬರ್ತಾವ್ರಿ. ಆಕ್ಚುಲಿ ಹನುಮಂತ ಲಮಾನಿ ಅಣ್ಣವ್ರು ಅಂದ್ರೆ ಯಾಕ ಶ್ರುತಿ ತಪ್ಪತ್ ನೋಡ್ಬೇ ಶ್ರುತಿ ಹೊಂಟತ್ ಏಕ ಬೆಳ್ಳಿ ಮೂಡಿದೆ ಕೋಳಿ ಕೂಗಿದ್ದು. ನಮ್ಮ ಅಣ್ಣಗಳಿವ್ರು, ನನ್ನ ದೊಡ್ಡ ಅಣ್ಣಗಳಿವ್ರು. ಆದ್ರೆ ಅದನ್ನ ಟೈಟಲ್ ಕೊಟ್ಟಿದ್ದು ಇವ್ರು. ಪ್ರೀತಿಲೆ ನನ್ನ ಅವ್ರ ಮನ್ಯಾಗ ಇಟ್ಕೊಂಡ್ ಸಾಕ್ಯಾರ್ರಿ ಅವ್ರು. ಸಣ್ಣದ್ರಾಗ ಇನ್ನೊಂದ್ ದೊಡ್ಡ ಅಪರ್ಚುನಿಟಿ ಅವ್ರ ಕಡೆಯಿಂದ ನನಗ್ ಬರುದೈತಿ. ಹಿಸ್ಟರಿ ಗೊತ್ತಾ ಗೋಪಾಲ ಅನ್ನಗೊಳ್ಳಬೇಕು ನಮ್ಮಂತ ಕಲಾವಿದರಿಗೆ. ನನ್ನ ಮುದ್ದಿನ ಅಣ್ಣಯ್ಯ. ನಾವೀಗ ಹೆಣ್ಮಕ್ಳು ಹೆಂಗ್ ಇಮೋಷನಲ್ ಆಗ್ತಿವಲ್ಲ ಹಂಗ ಹೆಣ್ಗಳನ್ನೇ ಅದಲ್ರಿ. ಜಾಸ್ತಿ ಅಣ್ಣ ಎಮೋಷನಲ್ ಆಗ್ಬೇಡ. ಆದಷ್ಟು ನಿನ್ನ ಆರೋಗ್ಯವನ್ನ ಕಾಪಾಡ್ಕೋ. ಇತ್ತೀಚಿಗೆ ಬಾಳ ಹೆಲ್ತ್ ಇಶ್ಯೂ ಆಕತ್ ಅಂತಿರ್ತಿ. ಮ್ಯೂಸಿಕ್ ಮೈಲಾರಿ ಅಣ್ಣ ಒಂದ್ ಟೈಮ್ ದಾಗ ಹೆಂಗಿದ್ದ ಈಗ ಹೆಂಗ್ ಆಗ್ಯಾನಂತ ನಾವ್ ನೋಡಕತ್ರ ನಮಗ ಅಜಾಬ್ ಆಕತಿ. ನಾವು ಹೊಸದಾಗಿ ಫೀಲ್ಡಿಗೆ ಬಂದಾಗ ಈ ಅಣ್ಣಂದ್ ಏನು ಅಷ್ಟ್ ಹೆಸರು ಇರಾಕಿಲ್ರಿ. ಯಾರಂತ ನಮಗೂ ಗೊತ್ತಿರಕಿಲ್ಲ. ಲೈಕ್ ಮಾಳು ನಿಪ್ನಾಳ್ ಆಗಿರ್ಬೋದು, ಪರಶು ಕೋಲೂರ್ ಆಗಿರ್ಬೋದು, ಮುತ್ತು ಹಳ್ಯಾಳ್ ಆಗಿರ್ಬೋದು, ಇವರೆಲ್ಲಾ ಸಾಂಗ್ಸ್ ಹಾಡ್ಕೊಂತ ಬಂದಾವ. ನಾ ಸತ್ತ ಮ್ಯಾಲ ಸುಡುಗಡ ನೋಡಿ ನೀರ ಹಾಕಬ್ಯಾಡ. ಈಗಿದ್ದವ್ರು ಈಗ ಇರಂಗಿಲ್ಲ. ಯಾರು ಶಾಶ್ವತ್ರಲ್ಲ. ಅಂದ್ರ ಇವತ್ತು ನೀ ಟ್ರೆಂಡ್ ಒಳಗದಿ ಅಂದ್ರ ನಾಳೆ ಇನ್ನೊಬ್ಬಕಿರ್ತಾಳು, ನಾಳೆ ಮತ್ತೊಬ್ಬ ಇರ್ತಾನ. ಯಾರು ಹೆಂಗೋ ಸಾಯಕತ್ತಾರ ಹಾರ್ಟ್ ಅಟ್ಯಾಕ್ ಆಗಿ ಯಾವ್ದು ರೋಗ ಬಂದ್ವಿ. ಆದ್ರೂ ಫ್ರಾಂಕ್ ಆಗಿ ಹೇಳ್ತೀನಿ, ನಾ ಯಾವಾಗ್ಲೂ ತಗೊಳೋದ್ ಎರಡ ಹೆಸರು ಜನಪದ ಲೋಕದಾಗ ಅಂದ್ರ ಪರಶು ಕೋಲೂರು, ಮಾಳು ನಿಪ್ನಾಳ್. ಇವ್ರು ನನ್ ಫೇವ್ರೇಟ್ ಸಿಂಗರ್. ಸದ್ಯಕರಿ ಇವಾಗ ನಂತಕ ನಿಮ್ ಕೋ ಆಕ್ಟರ್ಸ್ ಅಂದ್ರ ನಿಮ್ ಸಂಘಟಿಗರುವ ಕೆಲವೊಂದಿಷ್ಟ ಪಿಕ್ಚರ್ಸ್ ಅದಾವ್ರಿ. ಇದ ನಮ್ಮ ಕಾರ್ಯಕ್ರಮದ 2ನೇ ಸಿಗ್ಮೆಂಟ್ ರೀ. ಆ ಪಿಕ್ಚರ್ಸ್ ನ ನೋಡ್ರಿ. ಆ ಪಿಕ್ಚರ್ಸ್ ನ ನೋಡಿ ನೀವು ಅವ್ರಿಗೆ ನಾ ಹೇಳಕ್ ಆಗಲ್ದೆ ಇದ್ದಂತದ ನಮ್ಮ ಮೀಡಿಯಾ ಮುಖಾಂತರ ಫಸ್ಟ್ ಅವ್ರಿಗೊಂದು ಸಾಂಗ್ ಡೆಡಿಕೇಟ್ ಮಾಡಿ ಅವ್ರಿಗೆ ನೀವ್ ಏನ್ ಹೇಳ್ತಿರತ್ತೇಳಿ ನಮ್ಮ ಮೀಡಿಯಾ ಮುಖಾಂತರ ಹೇಳ್ಬೇಕ್ರಿ. ಇವ್ರ ಹೆಸರು ಹೇಳೋಕ್ಕಿಂತ ಮುಂಚೆ ಒಂದ್ ಹಾಡ್ ಹಾಡ್ಬಿಡ್ತಾನಿ. ತಂದೀನಿ ಗುಣರ ನೋಡತನಿ ಬಾರ ಹೋಗೂನು ಇಬ್ರು ಕೂಡಿ ಹೈದರಾಬಾದ ಟೂರ. ಎಂತೆಂತ ಹುಡುಗ್ಯಾರ ನಿನ್ನ ಗಾಡಿ ನೋಡ್ಯಾರ ಐತಂತ ಸೂಪರ್ ಫೋನ್ ಹಚ್ಚಿ ಹೇಳ್ಯಾರ. ಇವ್ರು ಮಾಳು ನಿಪ್ನಾಳ ಸರ್ ಅವರು ನಮ್ಮ ಬಾಸ್ ಅಂತ ಹೇಳ್ಬೋದ್ರಿ. ಯಾಕಂತಂದ್ರ ಇವರಿಂದ ನನಗ ಸಾಹಿತ್ಯ ರಚನೆ ಮಾಡೋದ್ ಕಲ್ತೇನ್ರ ನಾ ಇವರಿಂದ. ಎಷ್ಟೋ ಸಾಂಗ್ಸ್ ಗೆ ಇವರು ಸಾಹಿತ್ಯ ಬರೆದು ಕೊಟ್ಟಾರು. ಇವ್ರ ಎಷ್ಟೋ ಬರೆದು ಕೊಟ್ಟಿರುವಂತಹ ಸಾಹಿತ್ಯ ನಾನು ಹಿಟ್ ಸಾಂಗ್ಸ್ ಕೂಡ, ಗಿಡಿಗಿಣಿ ಸಾಂಗ್ ಆಗಿರ್ಬೋದು, ಗೆಳೆಯ ಮನಸ್ಸ ಮರಗತೈತಿ, ಎಲ್ಲಾ ಹಿಟ್ ಸಾಂಗ್. ಈಗ್ರಿ ನಿಮ್ಗ ಮಾಳು ನಿಪ್ನಾಳ್ ಅವರು ಒಂದ್ 5-10 ಸೆಕೆಂಡ್ ಒಳಗ ಅವರು ಸಾಂಗ್ಗಳನ್ನ ನೆನಪು ಮಾಡ್ಕೋಬೇಕಂದ್ರೆ ಯಾವ ಸಾಂಗ್ಗಳನ್ನ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀರಿ? ಅವ್ರು ನಾವೈದ ಬೇಗುಳ ನಿನಗ ನೋವಾತ ಬ್ಯಾಡಂತ ಬಿಟ್ಟಾದಿ ಕೇಳಲಿಲ್ಲ ಮಾತ. ಇದೊಂದ್ ಸಾಂಗ್ ರೀ. ನಾ ಡ್ರೈವರ ಓ ನೀ ನನ್ನ ಲವ್ವರ, ನಾ ಡ್ರೈವರ ನೀ ನನ್ನ ಲವ್ವರ, ಆಗ್ಯಾಳ ದೂರ ಆಗ್ಯಾಳ ದೂರ. ಚಂದಗಿ ಅರಳಿದ ಬೆಟ್ಟದ ಹೂ ನೀನ, ನಿನ್ನ ಪ್ರೀತಿಗೆ ಸೋತು ಹೋದೆ ನಾನ, ನಿನ್ನ ನೆನಪು ಆದರ ರಾತ್ರಿ ಎಚ್ಚರಾಗತೈತಿ. ಇದೊಂದು. ಆಮೇಲೆ ಇನ್ನೊಂದ್ ಸಾಂಗ್ ಐತ್ರಿ. ನೀ ಅದಿಯ ಪಿವರ ನೋಡಾಕ ಸುಂದರ ಆಗಿ ನೋಡ ನೀ ನನ್ನ ಲವ್ವರ, ನೀ ಅಂದರು ಮುಡ್ದಾರ ಅಂದರು ಜುಕುಮಾರ ಆಗವ ನಾ ನಿನ್ನ ಲವ್ವರ. ಇದೊಂದ್ ಸಾಂಗ್. ಆಮೇಲೆ ಬಹಳದವ್ರಿ ಇವ್ರು ಸಾಂಗ್. ನನ್ನ ಗೆಳತಿ ನೋಡಾಕ ಚಂದ ಕರಿಯಾಕಿ ದಿನ ದಿನ ಗುಡಿಯ ಮುಂದ, ಒಂದು ಸರತಿ ನನ್ನ ಮಾರಿ ಕಾಣಲಿಕ್ಕ ಮರ್ಗತಿದ್ಲು ಗೆಳೆಯನ ಮುಂದ. ಈ ಸಾಂಗ್ ಅವ್ರು ಸಾಂಗ್ ಬಹಳದವ್ರಿ.
ನೀ ಅದಿಯ ಪಿವರ ನೋಡಾಕ ಸುಂದರ ಆಗಿ ನೋಡ ನೀ ನನ್ನ ಲವ್ವರ ನೀ ಅಂದರು ಮುಡದಾರ ಅಂದರು ಜುಕುಮಾರ ಆಗವ ನಾ ನಿನ್ನ ಲವ್ವರ. ಇದು ಸಾಂಗ್. ಮತ್ತ ಹಿತ್ತಲಕ್ಕ ಕರಿಬೇಡ ಮಾವ ಬಲು ನಾಚಿಕೆ ಆಗತೈತಿ ಈ ಸಾಂಗು. ಆಮೇಲೆ ಏನ ಗಿಚ್ಚ ಕುನಿ ತಾಳೆಯ ಪತಕತೈ ಮಾವ ಅಂದ ಬಡ್ಸ ತಾಳೆ ಮೈಗೆ ಮೈ ಆ ಸಾಂಗ್. ಆಮೇಲೆ ಪಲಸರ ಗಾಡಿ ಮಾಲಕತಿ ನನ್ನೆಂಗ ನೀ ಮರತಿ. ಮತ್ ಇನ್ನೊಂದ್ ಅವ್ರದ್ ಮರಾಠಿ ಸಾಂಗ್ ಐತ್ರಿ, ಅದು ಬಾಳ ಇಷ್ಟ ನನಗೆ. ಚಾಲಿಸರ ನೀ ವಿಜುಲೂನ ಸಿಕ್ಕತಾನೆ ಜೀವನ ಆ ಸಾಂಗ್. ಅವ್ರಿಗೆ ನಮ್ ಮೀಡಿಯಾ ಮುಖಾಂತರ ಹೇಳ್ಬೇಕಂದ್ರ ಏನ್ ಹೇಳಕ್ ಇಷ್ಟಪಡ್ತೀರಿ, ಮತ್ತ ನಿಮ್ ಲೈಫ್ ಒಳಗ ಅವ್ರಿಗೆ ಯಾವ ಒಂದ್ ಸ್ಥಾನ ಕೊಡ್ತೀರಿ? ಅದ್ ಹೇಳಿನಲ್ರಿ, ಅವರು ನಮ್ ಗಾಯಕರು, ನಮ್ಮ ಬಾಸ್ ಇದ್ದಂಗ್ರಿ ಅವ್ರ. ಯಾಕಂತಂದ್ರ ಬಾಳ ಮಂದಿ ಕಲಾವಿದ್ರಿಗೆ ಹೆಲ್ಪ್ ಮಾಡ್ಯಾರ. ಅವ್ರ ಕಡೆ ಈಗೂ ಅವ್ರ ಮನ್ಯಾಗ ಪ್ರತಿನಿತ್ಯನೂ 15-20 ಮಂದಿ ಊಟದ ವ್ಯವಸ್ಥೆ ಇರ್ತೈತ್ರಿ. ಪ್ರತಿ ದಿನಾನು ಇಷ್ಟಿಷ್ಟ ಗಂಟ್ಲೆ ಅಡಿಗೆ ಮಾಡ್ತಾರ ಅವ್ರ ಮನ್ಯಾಗ. ಅಂದ್ರ ಮನಿ ಮಠ ಬಂದವ್ರಿಗೆ ಯಾರಿಗೂ ಹಂಗ ಕಳ್ಸಿಲ್ಲ ಅವ್ರು ಉಪಾಸ್ಲೆ. ಎಲ್ಲಾ ತರ ಹೆಲ್ಪ್ ಮಾಡಿ ಪಾಪ ಬಂದವ್ರಿಗೆ ಕೈಲಾಗದವ್ರಿಗೆ ಸಹಾಯ ಮಾಡ್ಯಾರು. ಹಂಗ ನನಗ ಸಾಹಿತ್ಯ ಬರೆದು ಕೊಡೋದಾಗಿರ್ಬೋದು, ನನಗ ಸಾಹಿತ್ಯ ರಚನೆ ಮಾಡಿ ಕೊಟ್ಟರಾಗಿರ್ಬೋದು, ಹಿಟ್ ಸಾಂಗ್ಸ್ ಕೊಟ್ಟಾರು. ನನ್ನ ಜೀವನದಾಗ ಅವ್ರ ಪಾತ್ರ ಬಹಳ ಐತ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯಕ್ರೆ. ಪ್ರತಿಯೊಂದು ಇದಕ್ಕೂ ಹೆಲ್ಪ್ ಆಗಿ ನಿಂತಿರಿ. ಹಿಂಗ ಇನ್ನ ಹೆಚ್ಚಿನ ಕಲಾವಿದರಿಗೆ ಸಪೋರ್ಟ್ ಮಾಡ್ಕೊಂತ ಹೋಗ್ರಿ. ನಿಮಗೂ ಹೆಚ್ಚಿನ ಒಂದು ಯಶಸ್ಸು ಸಿಗಲಿ, ಒಳ್ಳೇದಾಗ್ಲಿ. ಅದೇ ರೀತಿ ರೀ ಲಕ್ಷ್ಮಿ ಬಿಜಾಪುರ್. ಲಕ್ಷ್ಮಿ ಈಕಿ ಸಿಂಗರ್ ಕಮ್ ಡ್ಯಾನ್ಸರ್. ಈಕಿ ಅಂದ್ರೆ ಎರಡೂ ಮಾಡ್ತಾಳ, ಸಿಂಗಿಂಗು ಮಾಡ್ತಾಳು, ಡ್ಯಾನ್ಸಿಂಗು ಮಾಡ್ತಾಳು. ಜನರನ್ನ ಎಷ್ಟ್ ಮನೋರಂಜನೆ ಮಾಡ್ಬೇಕ ಅಷ್ಟ. ಅಂದ್ರ ಹೈಪರ್ ಆಕ್ಟಿವ್ ಈಕಿ, ಬಾಳ ಅಂದ್ರ ಬಾಳ ಆಕ್ಟಿವ್ ಆಗಿರ್ತಾಳ ಸ್ಟೇಜ್ ಮೇಲೆ. ಯಾವತ್ತು ಈಕಿ ಮುನಿಸ್ಕೊಂಡಿದ್ ನೋಡಿಲ್ಲ, ಬೇಜಾರಾಗಿದ್ ನೋಡಿಲ್ಲ ನಾ ಸ್ಟೇಜ್ ಮೇಲೆ. ನಾವೇನಾರ ಯಾರ ಅಂದ್ರ ತಲೆರಿ ಕೆಡಿಸ್ಕೊಂಡ್ ಕುಂದಿರ್ತೀವಿ. ಆಯ್ಕೊಟ್ಟ ಹೇ ಬಿಡ್ಲೆ ಎದಕ್ ತಲೆ ಕೆಡಿಸ್ಕೊತಿ, ಅವನು ಬಿಡ್ಲೆ ಎದಕ್, ಬಿಂದಾಸ್ ಆಗಿರ್ಬೇಕು, ಒಟ್ಟು ಕೂಲಾಗಿ ಬಿಂದಾಸ್ ಆಗಿರ್ತಾವ ನೋಡ್ರಿ ಯಾವಾಗ್ಲೂ. ಆಕಿ ಮನಿ ಪರಿಸ್ಥಿತಿ ಕೇಳೇನ್ರಿ ನಾವ್. ಬಾಳ ಅಂದ್ರ ಬಾಳ ಕೆಟ್ಟ ಪರಿಸ್ಥಿತಿ ಒಳಗ ಐತಿಕಿದ ಪಾಪ. ಮಕ್ಳು ಇಟ್ಕೊಂಡು ಆಕಿ ಹಗಲು ರಾತ್ರಿ ದುಡಿತಾಳು, ಮನ್ಯಾನವ್ರನ್ನ ಸಾಕತಾಳು, ಮಕ್ಕಳನ್ನ ಸಾಕತಾಳು. ಆಕಿ ಒಂಥರ ಆಕಿನ ಹೊರಗ ಜಗತ್ತ ನೋಡೋ ರೀತಿನ ಬ್ಯಾರೆ ರೀ. ಬಟ್ ಆಕಿನ ಒಳಗಿನ ಆಕಿ ಜೀವನ ಹೆಂಗೈತಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಆಕಿ ಕೂಡಿದ್ದವ್ರಿಗೆ ನಮಗ್ ಬಿಟ್ರ ಆಕಿ ಪರಿಸ್ಥಿತಿ ಕೇಳ್ರ ಕಣ್ಣ ನೀರ ಬರ್ತಾವ್ರಿ ಆಕ್ಚುಲಿ. ಯಾಕಂದ್ರ ಎಲ್ಲಾನು ಮನ್ಯಾಗಿನ ಟೆನ್ಷನ್ ಮನ್ಯಾಗ ಬಿಟ್ಟ, ಎಲ್ಲಾನು ಅಲ್ಲೇ ಬಿಟ್ಟ ನಮ್ ಕರ್ತವ್ಯ ಏನು ಜನರಿಗೆ ಮನೋರಂಜನೆ ಮಾಡೋದು ಅಷ್ಟೇ. ಅಷ್ಟ್ ಮಾತ್ರ ಇರ್ಬೇಕ್ ನೋಡ್ಲೆ, ಯಾವ್ದಕ್ಕೂ ತಲೆ ಕಡ್ಸೋಂಗ್ಲೆ. ಬಂದ್ರ ಬಂತ್ ಹೋದ್ರ ಹೋತ್, ಇಲ್ದ್ರಿ ಇಲ್ಲ. ಅಂದ್ರ ಬಾಳ ಆಕ್ಟಿವ್ ಆಕಿ, ಎನರ್ಜೆಟಿಕ್ ಪರ್ಸನ್, ಗುಡ್ ವುಮೆನ್. ಹಾಟ್ಲಿ ಬಾಳ ಅಂದ್ರ ಬಾಳ ಚಲೋ ಅದಾಳ್ರಿ ಹೆಣ್ಮಗಳ. ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಆಕಿ ಬಗ್ಗೆ ಏನ್ ಹೇಳಿದ್ರು ಕಡಿಮೆ. ಅವ್ರಿಗೆ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾವ ಒಂದ್ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟ? ಆಕಿಗ್ರಿ ಕುಚುಕು 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 ನೀ ನನ್ನ ಲಂಗ ದೋಸ್ತಿ ಕನಿ ಕುಚುಕು ನಿನ್ನ ಮ್ಯಾಲ ಬಾಳ ಕನಿ ಕುಚುಕು ಓ ಗೆಳತಿ ಜೀವನ್ ಕೇಳ್ತಿ ನಿನ್ನ ಮ್ಯಾಲೆ ಶಾನೆ ಪ್ರೀತಿ ಕಣೆ ಪ್ರೀತಿಗೂ ಪಾಪಕ್ಕೂ ದೋಸ್ತಿ ಜಾಸ್ತಿ ಕಣೆ. ಆಕಿ ಸಂಬಂಧ ಅದು. ಅವ್ರಿಗೆ ನಮ್ ಮೀಡಿಯಾ ಮುಖಾಂತರ ಇದನ್ನೊಂದ್ ಮಾತ್ನ ಅವ್ರಿಗೆ ಹೇಳಕ್ ಆಗಿಲ್ಲ, ಹೇಳ್ಬೇಕಪ್ಪ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೇಳಕ್ ಆಗಿಲ್ಲ ಅನ್ನಕ್ರಿ ಯಾವಾಗ್ಲೂ ನಕ್ಕೊಂತಾನೆ ಇರ್ತಾಳ್ರಿ ನಮ್ ಕೂಡ. ಯಾವತ್ತು ಒಂದ್ ಜಗಳ ಕಂಡಿಲ್ಲ, ಏನ್ ಕಂಡಿಲ್ಲಕಿದ್ ನಾನು ಕೂಡ ಅಂತೂ ಯಾವಾಗ್ಲೂ ನಕ್ಕೊಂತ ಖುಷಿಯಾಗಿರ್ತಾಳೆ. ಯಾರ ಬಗ್ಗೆನೂ ಮಾತಾಡಲ್ಲ, ಯಾರ್ದು ತಲೆ ಕೆಡಿಸ್ಕೊಂಗಿಲ್ಲ, ತಾನಾತು ನಂದಾತು ಅಂತ ಇರ್ತಾಳೆ. ಹಂಗಾಗಿ ಒಳ್ಳೆ ಹುಡುಗಿ, ಒಳ್ಳೆ ಫ್ರೆಂಡ್. ಅದೇ ರೀತಿ ರೀ ನೆಕ್ಸ್ಟ್ ಹನುಮಂತ ಲಮಾನಿ ಅಣ್ಣವ್ರು, ನಮ್ಮ ಹನುಮಂತಣ್ಣ ಅವರು. ಹನುಮಂತಣ್ಣ ಅವ್ರ ಬಗ್ಗೆ ಏನ್ ಹೇಳುದ್ರಿ, ಬಾಳ ಒಳ್ಳೆ ಪರ್ಸನ್, ಒಳ್ಳೆ ವ್ಯಕ್ತಿ. ಎಲ್ಲಾರು ಕೂಡ ನಗಸ್ಕೊಂತ ಚಲೋ ಇರ್ತಾರ್ರಿ. ಯಾರು ಅವ್ರ ಜೊತೆ ಇದ್ದವ್ರು ಯಾರು ಬೇಜಾರೊಳಗ ಇರಂಗಿಲ್ಲ ನೋಡ್ರಿ, ಹಂಗಿರ್ತಾರ. ನಾಟ್ ಸಾಂಗ್ ಹಾಡ್ಬೇಕಾರ ಏನಾರ ತಪ್ಪಿನಂತಂದ್ರೆ ಯಾಕ ಶ್ರುತಿ ತಪ್ಪತ್ ನೋಡ್ಬೇ, ಶ್ರುತಿ ಹೊಂಟತ್ ಏಕ ಅಂತಂತನ್ರಿ ಅಣ್ಣ. ಬಾಳ ಚಲೋ ರೀ ಮನುಷ್ಯ. ನಂಗೆ ಯಾಕೆ ಇಷ್ಟ ಅಂದ್ರೆ ಬರೀ ನಗಸ್ತಾರ್ರಿ. ಒಟ್ಟ ಅವ್ರ ಡಲ್ ಫೇಸ್ ನೋಡಿಲ್ಲ ನಾನು, ನಗಸ್ತಾರು. ಆಮೇಲೆ ಯಾವಾಗ್ಲೂ ಕುಣ್ಕೊಂತ ನಲ್ಕೊಂತ ಸ್ಟೇಜ್ ಮ್ಯಾಲ ಹುಡುಗರಂಗ ಮಾಡ್ಕೊಂತ, ಸಣ್ಣ ಹುಡುಗರ ಇದನ್ನ ಬುದ್ಧಿ ಐತ್ರಿ ಅವ್ರಿಗೆ. ಅಷ್ಟು ಬೆಳೆದಾರಂದ್ರು ಒಟ್ಟ ಆಟಿಟ್ಯೂಡ್ ಇಲ್ಲ, ಒಳ್ಳೆ ಮನುಷ್ಯ. ಹಂಗಾಗಿ ಒಂದ್ಸಲ ಸಡನ್ಲಿ ನಮ್ ಮನಿಗ್ ವಿಸಿಟ್ ಕೊಟ್ಬಿಟ್ಟಿದ್ರಿ. ನನಗೆ ಹೇಳಿರ್ಕಿಲ್ಲ, ನನಗೂ ಹೇಳಿರ್ಕಿಲ್ರಿ. ನಮ್ಮ ಅಪ್ಪಾಜಿಗ್ ಫೋನ್ ಹಚ್ಚಿ ಮತ್ರಿ ಕಕರ ಹಿಂಗ್ ಬಂದಿನ್ರಿ ಇಲ್ಲಿ ನಿಮ್ ಮನಿ ಎಲ್ಲ ಐತ್ರಿ ಅಂತ ಸಡನ್ಲಿ ಬಂದೇ ಬಿಟ್ಟಾರು. ನನಗ್ ಗೊತ್ತೇ ಇಲ್ಲ. ಅಯ್ಯೋ ಇದೇನ್ ಕತಿ ಅಂದ್ರೆ ಅವ್ರು ಹೇಳುದ್ಲೆ ಬಂದಾರ ಅನ್ನೋದೊಂದು ಖುಷಿನ ರೀ. ಆದ್ರೆ
ನಾವ್ ಮೊದ್ಲು ಪ್ರಿಪರೇಷನ್ ಇಲ್ಲ, ಆದ್ರೂ ನಾವ್ ಅವತ್ ಏನ್ ಮಾಡ್ಕೊಟ್ವಿ ಅದನ್ನೇ ತಿಂದು, ನಮ್ ಮನಿ ಸ್ವಲ್ಪ ಸಣ್ಣದೈತಿ ಆದ್ರೂ ಅದನ್ನೆಲ್ಲಾ ನೋಡ್ಕೊಂಡು ಓಣ್ಯಾನ್ ಜನರ್ ಕೂಡ ಎಲ್ಲಾ ಮಾತಾಡ್ಕೊಂಡು ನಮ್ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಒಂದ್ ಅಭಿಮಾನದಿಂದ ಬಂದಿದ್ರಲ್ರಿ, ಅವ್ರಿಗೆ ಥ್ಯಾಂಕ್ಸ್, ಋಣ ಇಟ್ಟಿರ್ತೇನ್ರಿ ಅಣ್ಣಂದು. ಆ ಹನುಮಂತನಾಗ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ಬೇಕಪ್ಪ ಅಂದ್ರ ಯಾವ ಒಂದ್ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀರಿ? ಹನುಮಂತಣ್ಣ ಅವ್ರಿಗೆ ಅಂತಂದ್ರ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚೆಲ್ಲಿತ್ತಿರ ಏರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೋಡಿ ಕೂಗಿತೋ. ಸೂಪರ್. ನಂಗಷ್ಟು ಬರಂಗಿಲ್ರಿ, ಆದ್ರೂ ಅವ್ರ ಸಂಬಂಧ ಹಾಡೀನಿ. ಅದೇ ರೀತಿ ನೆಕ್ಸ್ಟ್ ನಮ್ಮ ಅಣ್ಣಗಳಿವ್ರು, ನನ್ನ ದೊಡ್ಡ ಅಣ್ಣಗಳಿವ್ರು, ಗೋಪಾಲ್ ಇಂಚಗೇರಿ ಅಣ್ಣವ್ರು ಮತ್ತ ಗೋಪಾಲ್ ಹೂಗಾರ್ ಅಣ್ಣವ್ರು. ಮೋಸ್ಟ್ ನಾನೀಗ ಏನಾರ ಸ್ವಲ್ಪ ಬೆಳೆದೇನ್ರಿ ಅಂತಂದ್ರ, ನನಗ ಗಿಡ್ಡಿ ಗಿಣಿ ಅಂತ ಸಾಂಗ್ ಬರ್ದಿದ್ದು ಮಾಳು ನಿಪ್ನಾಳ್ ಅವರೇ ಆಗಿರ್ಬೋದ್ರಿ, ಆದ್ರೆ ಅದನ್ನ ಟೈಟಲ್ ಕೊಟ್ಟಿದ್ದು ಇವ್ರು. ಆ ಟೈಟಲ್ ಇಂದ ನನ್ನ ಗುರುತಿಸುವಂಗ್ ಮಾಡಿದ್ ಇವ್ರು. ಸೊ ಹಾಗಾಗಿ ಗಿಡ್ಡಿ ಗಿಣಿ ಅಂತ ಟೈಟಲ್ ಕೊಟ್ಟಂತ ಅವ್ರಿಗೆ ನಾನ್ ಬಾಳ್ ಋಣಿಯಾಗಿರ್ತೀನಿ. ಯಾಕಂದ್ರ ಅವ್ರ ಟೀಮ್ ಒಳಗ್ ಹೋಗೋಕ್ಕಿಂತ ಮುಂಚೆ ನಾನ್ ಇಷ್ಟ ಇನ್ಸ್ಟಾದಾಗ ಏನ ರೀಲ್ಸ್ ಸಾಂಗ್ ಓನ್ ವೈಸ್ ಮಾಡ್ಕೊಂತ ಇಷ್ಟ ವೈರಲ್ ಇದ್ದೆ. ಬಟ್ ಅವ್ರ ಟೀಮಿಗೆ ಹೋಗ್ ಬಂದ ಮೇಲೆ ನಾನು ಎಷ್ಟು ವೈರಲ್ ಆಗಿದ್ದೀನಿ ಅದ್ ನನ್ಗ್ ಗೊತ್ತಿಲ್ರಿ. ಯಾಕಂದ್ರೆ ಅಷ್ಟೊಂದು ಅಭಿಮಾನಿ ಬಳಗವನ್ನ ಅವರ ಒಂದು ಟೀಮಿಂದ ನಾನ್ ಗಳಿಸೀನ್ರಿ. ಸೊ ಎಲ್ಲೇ ಹೋದ್ರು ನನ್ನನ್ ಹಿಂಗ ಎತ್ತಿ ಹಿಡಿತಾರ್ರಿ ಅವ್ರು. ನಾ ಏನ ತಪ್ಪು ಮಾಡ್ಲಿ ಹೆಂಗ ಇರ್ಲಿ ನನ್ ಹಿಂಗ ಎತ್ತಿ ಹಿಡ್ದಾರ ಹೊತ್ತು ಯಾವತ್ತೂ ಹಿಂಗ್ ನನ್ ಕೆಳಗ್ ಬಿಟ್ಟಿಲ್ಲ. ಯಾವಾಗ್ಲೂ ಚಲೋ ನೋಡ್ಕೊಂತ ತಂಗಿ ಅನ್ಕೊಂತ ಪ್ರೀತಿಲೆ ನನ್ನ ಅವ್ರ ಮನ್ಯಾಗ ಇಟ್ಕೊಂಡ್ ಸಾಕ್ಯಾರ್ರಿ ಅವ್ರು 1 ವರ್ಷ ಮಟ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮಿಬ್ರು ಅಣ್ಣಗಳಿಗೆ ಹಿಂಗ ಸಪೋರ್ಟ್ ಮಾಡ್ತಾ ಇರ್ರಿ. ಸಣ್ಣದ್ರಾಗ ಇನ್ನೊಂದ್ ದೊಡ್ಡ ಅಪರ್ಚುನಿಟಿ ಅವ್ರ ಕಡೆಯಿಂದ ನನಗ್ ಬರೋದೈತಿ, ಅದಕ್ ನಾ ಯಾವಾಗ್ಲೂ ಋಣಿಯಾಗಿರ್ತೀನಿ. ಸೊ ಕಾದ್ ನೋಡ್ರಿ ಮುಂದೊಂದ್ ದಿನ ಏನಂತ ನಿಮಗೂ ಗೊತ್ತಾಕತಿ. ಎಷ್ಟು ಕಲಾವಿದ್ರು ನಾವ್ ಕೇಳಿದ್ರು ಇವ್ರ ಬಗ್ಗೆ ಒಂದ್ ನೆಗೆಟಿವ್ ಯಾರ ಬಾಯಿಂದನು ಚಾನ್ಸೇ ಇಲ್ರಿ, ಬರಕ್ ಚಾನ್ಸೇ ಇಲ್ಲ ನೆಗೆಟಿವ್. ಯಾಕಂತಂದ್ರ ಅವ್ರು ಇಬ್ರು ಗೋಪಾಲ್ ಅಣ್ಣಗಳು ಹಂಗ ಅದಾರ್ರಿ, ಎಲ್ಲರನು ಹಚ್ಕೋತಾರು. ಕಲಾವಿದ್ರನ್ನ ಯಾರನ್ನು ಹೊರಗಿನವ್ರ ತರ ಅವ್ರು ನೋಡೇ ಇಲ್ಲ, ನಮ್ಮ ಮನ್ಯಾನವ್ರು ಅನ್ನೋ ರೀತಿಯೊಳಗ ನೋಡ್ಯಾರ ಅವ್ರು. ಹಂಗಾಗಿ ಅವ್ರ ಮೇಲೆ ಯಾರು ದ್ವೇಷ ಮಾಡಕ್ಕೂ ಸಾಧ್ಯ ಇಲ್ಲ, ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಕ್ಕೂ ಸಾಧ್ಯ ಇಲ್ಲ. ನನಗ್ ಬಾಳ ಮನ್ಸಿಗೆ ಹತ್ರವಾದಂತಹ ವ್ಯಕ್ತಿಗಳು. ಸೊ ಅಣ್ಣಗಳ್ ಯಾವಾಗೂ ಮರೆಯಂಗಿಲ್ಲ. ಆ ಒಂದ ಇಬ್ರು ಸರ್ಗಳಿಗೆ ನಿಮ್ಮ ಮುಖಾಂತರ ಯಾವ ಒಂದ್ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀರಿ? ಅವ್ರು ಅಣ್ಣಗಳು ಅನ್ನೋಕ್ಕಿಂತ ಜಾಸ್ತಿ ಗುರುವಿನ ಸ್ಥಾನದಾಗ ಅದಾರ್ರಿ. ಸೊ ಗುರು ಅನ್ನೋದಕ್ಕ ಅವ್ರಿಗೊಂದ್ ಸಾಂಗ್ ಡೆಡಿಕೇಟ್ ಮಾಡ್ತೇನ್ರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ನಮ್ಮ ಗೋಪಾಲ ಅನ್ನೋಗಳಿಗೆ ಗುರುವಿನ ಒಂದ್ ಸಾಂಗ್ ನ ಡೆಡಿಕೇಟ್ ಮಾಡ್ತೀನಿ. ಅದ ನಂದ ಓನ್ ಲಿರಿಕ್ಸ್ ಒಳಗ. ಹಿಸ್ಟರಿ ಗೊತ್ತಾ ಗೋಪಾಲ ಅನ್ನಗಳೇ ಬೇಕು ನಮ್ಮಂತ ಕಲಾವಿದರಿಗೆ. ಸಮ್ಮರಿ ಗೊತ್ತ ನಿಮ್ಮಂತ ನಂದಿರಬೇಕು ನಮ್ಮೆಲ್ಲರ ಬಾಳದಾರಿಗೆ. ಐ ಮಿಸ್ ಆಲ್ ದ ಫನ್, ಐ ಮಿಸ್ ಆಲ್ ದ ಜಾಯ್, ಐ ಮಿಸ್ ಯು ಬೋತ್ ನಮ್ಮ ಗೋಪಾಲಣ್ಣ ಉಗಾರ್ ಮತ್ತೆ ಗೋಪಾಲಣ್ಣ ಇಂಚಿಗೇರಿ ಅವ್ರಿಗೆ. ಇದು ಹೆಂಗಾಗೈತೇನ್ರಿ ಸಾಂಗ್, ನಮ್ಮಿಬ್ರು ಅನ್ನಗಳು ಹೊಟ್ಟೆ ಹಾಕೋರಿ ಕೇಳಿ. ಅವ್ರಿಬ್ರು ಅವ್ರ ಮುನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗಿಲ್ಲ, ಬಟ್ ನಿಮ್ ಮೀಡಿಯಾ ಮುಖಾಂತರ ಹೇಳ್ತಂದ್ರ ಏನ್ ಹೇಳಕ್ ಇಷ್ಟಪಡ್ತೀರಿ? ಮುಂದಾಗಿರ್ಬೋದು ಅಥವಾ ಹಿಂದೆ ಆಗಿರ್ಬೋದು, ಯಾವತ್ತೂ ಅವ್ರು ನನಗ್ ಕೆಟ್ಟದ್ ಬಯಸಿಲ್ರಿ. ಯಾವಾಗ್ಲೂ ನನಗ್ ಒಳ್ಳೇದನ್ನ ಬಯಸಾರ. ನನ್ನ ಕಷ್ಟ ಕಾಲದಾಗ ಬಾಳ ಹೆಲ್ಪ್ ಮಾಡ್ಯಾರ ಅವ್ರಿಗೆ. ಹಂಗಾಗಿ ಅಂತ ಇಬ್ರು ಒಳ್ಳೆ ಮನಸ್ಸಿನ ಮುಗ್ಧ ಮನಸ್ಸಿನ ಅನ್ನಗಳಿಗೆ ನಾ ಹೇಳೋದಿಷ್ಟ. ನಾನ್ ನಿಮಗ್ ಏನಾರ ಮನ್ಸಿಗೆ ತಪ್ಪಾಗುವಂಗ ಮನ್ಸಿಗೆ ಹತ್ತುವಂಗ ಏನಾರ ಮಾತಾಡಿದ್ರ ತಿಳಿದನೋ ನಿಮಗ್ ಗೊತ್ತೈತಿ ನಾ ಸ್ವಲ್ಪ ಚೈಲ್ಡ್ ತರ ಬಿಹೇವ್ ಮಾಡ್ತೇನೆ ನೀವ್ ಇದ್ದಾಗ. ಯಾಕಂದ್ರ ನಿಮ್ ಜೊತೆ ಅಷ್ಟು ಸಲಿಗಿಲೆ ಅದನ್ನ ನಾನು ಸ್ವಂತ ಅನ್ನ ಅನ್ನೋ ರೀತಿ ಒಳಗ ಅದನ್ನ ಇಬ್ಬರ ಜೊತೆನು. ಸೊ ನನ್ನಿಂದ ಏನ ತಪ್ಪಾದ್ರು ಬಾಯ್ ತಪ್ಪಿ ಏನ ಮಾತಾಡಿದ್ರು ಏನ ಸಿಟ್ಟಿದ್ರು ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೋರಿ, ಕ್ಷಮಸ್ರಿ. ನಿಮ್ ಟೀಮ್ದಾಗ ಯಾವಾಗ್ಲೂ ನನಗೊಂದು ಸ್ಥಾನ ಕೊಟ್ಟಿರ್ರಿ. ನಾನು ಅದನ್ನ ನಿಮ್ಮ ವಿಶ್ವಾಸವನ್ನ ಯಾವಾಗ್ಲೂ ನಾನ್ ಕಳ್ಕೋಕ್ ಇಷ್ಟನೂ ಪಡುದಿಲ್ಲ. ಯಾವಾಗ್ಲೂ ನನ್ ಜೊತೆ ಸದಾಕಾಲ ಹಿಂಗ ಇರ್ರಿ. ಥ್ಯಾಂಕ್ ಯು ಸೋ ಮಚ್ ಇಬ್ರು ನಮ್ಮ ಅಣ್ಣಗಳಿಗೆ. ಅದೇ ರೀತಿ ನನ್ನ ಮುದ್ದಿನ ಅಣ್ಣಯ್ಯ ಪರಶು ಕೊಲ್ಲೂರ್ ಅಣ್ಣ, ಇವನ್ ಬಗ್ಗೆ ಏನ್ ಹೇಳ್ರು ಕಡಿಮ್ರಿ. ಯಾಕಂತಂದ್ರ ಬಹಳ ಮುಗ್ಧ ಮನಸ್ಸಿನ
ಮಗು ತರ ಇವ. ಯಾಕಂತಂದ್ರ ಬಾಳ ಎಮೋಷನಲ್ ರೀ. ನಾವೀಗ ಹೆಣ್ಮಕ್ಳು ಹೆಂಗ್ ಎಮೋಷನಲ್ ಆಗ್ತಿವಲ್ಲ ಹಂಗ ಹೆಣ್ಗಳನ್ನೇ ಅದನ್ರಿ. ಒಟ್ಟ ನಮ್ಗೆ ಈಗ ಸ್ಟೇಜ್ ಮೇಲೆ ನಮ್ಗೆ ಯಾರು ಏನ್ ಅನ್ವಿಸ್ಕೊಡಂಗಿಲ್ಲ. ಬಾಳ ಈಗ ಯಾರ ಎಷ್ಟೋ ಮಂದಿ ಕಲಾವಿದ್ರಿ ಇಲ್ರಿ, ನಾ ಅಲ್ಲಿ ಕುಂತಿದ್ದಂದ್ರೆ ಫಸ್ಟ್ ಬಂದವ ನನ್ಗೊಂದ್ ಹಗ್ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟು ಇವತ್ತಂಗಿ ಆರಾಮದಿ ಅದೇ ಅಂತಂದು ಮಾತಾಡಿ ಆಮೇಲೆ ಮುಂದಿಂದ ಒಂದೊಂದು ವೇದಿಕೆ ಒಳಗ ಬಾಳ ಅಪೇಕ್ಷೆ ಇರ್ತೈತಂದ್ರ ಫಸ್ಟ್ ಬಂದ ತಕ್ಷಣ ಒಂದು ತನ್ ಸಾಂಗ್ ತಗೊಂಡಿರ್ತಾನ್ರಿ. ಇಲ್ಲಾ ಅಂದ್ರ ಯಾರನ್ ಕೇಳಂಗಿಲ್ಲ ತಂಗಿ ಹಾಡುನ್ ಬಾಬೆ ಅಂತಂದ ಎಂಟ್ರಿ ಸಾಂಗ್ ನನ್ ಕೂಡ ತಗೊಂಡ್ಬಿಡ್ತಾನ್ರಿ. ಒಮ್ಮೆ ಸಿಟ್ಟಾದ ಬ್ಯಾಡನಿ ಆ ಸಾಂಗ್ ತಗೋತಾನ್ರಿ. 4 ಲೈನ್ ಹಾಡ್ಬೇಕಂದ್ರಿ. ಅನ್ನಂದು ಫೇವ್ರೇಟ್ ಸಾಂಗ್ ರೀ ನನ್ ಜೊತೆ ಹಾಡಾಕ. ಅದೊಂದು ಮನಸ್ಸರ ಹೆಂಗ ಬಂತ ಗೆಳತಿ ಆ ಸಾಂಗ್ ಬಾಳ ಇಷ್ಟ. ಇವಾಗ ನೀವು ಎಷ್ಟು ಬರ್ತಾವ ನೀವು ಅವ್ರಿಗೆ ಡೆಡಿಕೇಟ್ ಮಾಡಕ್ ಎಲ್ಲಾ ಸಾಂಗ್ ಗಳನ್ನ ಹಾಡಿಬಿಡ್ರಿ. ಅವನ್ ಜೊತೆ ನಾನ್ ಹಾಡು ಸಾಂಗ್ ಅಂತಂದ್ರೆ ಸಿಟ್ಟಾಗ ಬ್ಯಾಡನಿ ಬಿಟ್ಟ ಹೋಗ ಬ್ಯಾಡನಿ ನನ್ನ ಪ್ರೀತಿಸದಿ ಆಗೇತಿಲ್ಲಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ನೀ ಹಳ್ಳಿಗೆಂದು ಹಳ್ಳಿ ಬರತಿ. ಈ ಸಾಂಗ್ ಅವನ್ ಜೊತೆ ನಾನ್ ಬಾಳ್ ಹಾಡುದ್ರಿ. ಆಮೇಲೆ ಅವನ್ದೊಂದು ಫೇವ್ರೇಟ್ ಸಾಂಗ್ ನನಗ್ ಬಾಳ ಇಷ್ಟ ಅಂತಂದ್ರ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರತಿ ನನ್ನ ಜೀವ ತಗಿಲಾತಿ ಬಾಳ ದಿವಸ ಬಾಳೆ ಬದುಕು ಜೀವನದಾಗ ನನ್ನ ನೀ ಹೆಂಗ ಮರತಿ ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರೆ ಏನ ಹೇಳಲಿ ನೀನ ಇಲ್ಲ ತಲಿಯಾಗ ನಿನ್ನ ಬಿಟ್ಟರೆ ಬ್ಯಾರೆ ಇಲ್ಲ ಬ್ಯಾಸರಗಿ ಹೋಗಿ ನೀ ಮನೆ ಮಂದಿಗೆಲ್ಲ ನಿನ್ನ ಮರೆತು ಬದುಕಾಕ ಯಾಕೋ ಮನಸ್ಸ ಕೇಳುವುದಿಲ್ಲ. ಇದು ಈ ಸಾಂಗ್ ಬಾಳ ಇಷ್ಟ ರಾತ್ರಿಯಾಗ. ಆಮೇಲೆ ಅವನು ಒಂದ್ 2-3 ಸಾಂಗ್ ಪಟ್ ಅಂತ ಹೇಳ್ಬೇಕಂತಂದ್ರ ನಡುರಾಗ ಕಡದರ ಕಡಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಈ ಸಾಂಗ್ ಇಷ್ಟ. ಆಮೇಲೆ ಗುಬ್ಬಿ ಅಂತೈತಿ ಬಳ ಚಿವ್ ಚಿವ ಹಾರ್ನ ಹೊಡಿಯಾವನ ಪೌ ಪೌವ ಗುಬ್ಬಿ ಅಂತೈತಿ ಬಳ ಚಿವ್ ಚಿವ ಹಾರ್ನ ಹೊಡಿಯಾವನ ಪೌವ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲವಾಗಿ ಕೆಟ್ಟೈತಿ ತಲಿ ತನೂರ ಜಾತ್ರೆಗೆ ಬಾರ ಗೆಳತಿಯ ತರುಕೊಂಡ ಹಿಂದಿಂದ ಬರ್ತೇನೆ ನಡಿಯ ದೋಸ್ತನ ಗಾಡಿ ತಗೊಂಡ ನಾ ಪ್ರೀತಿಲೆ ಕೊಡಿಸಿದ ಲಂಗಾದವನಿ ಉಟ್ಟುಕೊಂಡ ಹಿಂದ ಮಂದ್ಯಾಗ ಎದ್ದ ಕಾಣುವಂಗ ಹೂವ ಮುಡ್ಕೊಂಡ ನಿನ್ನ ಮೆತ್ತನ ಕೈಗೆ ಮಿರಿ ಮಿರಿ ಮಿಂಚು ಮದರಂಗಿ ಹಚ್ಚಿಕೊಂಡ. ಆಮೇಲೆ ಇನ್ನೊಂದೈತ್ರಿ ಬಂದ್ರ ಮಾಮಾನ ಬುಲೆಟ್ ಗಾಡಿ ಹೊಡಿ ಪಡ್ಡು 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 ಪಡ್ಡ ಕೇಳ ಪಡ್ಡು 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 ಪಡ್ಡ ಪಡ್ಡ ಏ ಕಾಲೇಜ್ ಹುಡುಗ್ಯಾರ ಪಿಕ್ಕಿ ಪಿಕ್ಕಿ ನೋಡತಾರ ಮನದಾಗ ಆಗತೈತಿ ದಡ್ಡ 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 ಮನದಾಗ ಆಗತೈತಿ ದಡ್ಡ 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 ಮನದಾಗ ಆಗತೈತಿ ದಡ್ಡ 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 ಏ ಮಾವ 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 ಚರ್ಮನು ಮಾವ ಏ ಮಾವ 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 ಬುಲೆಟ್ ಮಾವ ನಮ್ಮ ಸಣ್ಣನ ಓನ್ಯಾಗ ನೀ ಚಂದನ ಬೆಳಕಿ ನಾ ಮನಿ ಮುಂದ ಹಾದರ ಧ್ವನಿ ಮ್ಯಾಲ ಕೂನ ಹಿಡಿಯಾಕಿ ನಾ ಊರಾಗ ಇರಲಿಕ್ಕ ಹುಡುಕಾಡಿ ನೀನು ಸಾಯಾಕಿ ಸಿಕ್ಕರ ಬಡಿ ತಿಳುಬೇಕಿ ನಮ್ಮ ಸಣ್ಣನ ಓನ್ಯಾಗ ನೀ ಚಂದನ ಬೆಳಕಿ ನಾ ಮನಿ ಮುಂದ ಹಾದರ ಧ್ವನಿ ಮ್ಯಾಲ ಕೂನ ಹಿಡಿಯಾಕಿ. ಅಷ್ಟು ಬರಂಗಿಲ್ರಿ ನನಗ, ಆದ್ರ ತಪ್ಪಿದ್ರೆ ಅವ್ರ ಫ್ಯಾನ್ಸ್ ಸ್ವಲ್ಪ ಹೊಟ್ಟೆಗೆ ಹಾಕೋರಿ. ಅದೇ ರೀತಿ ರೀ ಅವ್ರಿಗೆ ನೀವ್ ಇನ್ನ ತನಕನು ಹೇಳಕ್ ಆಗಿಲ್ಪ ನಮ್ ಮೀಡಿಯಾ ಮುಖಾಂತರ ಹೇಳ್ತಂದ್ರ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಣ್ಣಗೆ ಒಂದ್ ಹೇಳಕ್ ಇಷ್ಟಪಡ್ತೇನ್ರಿ, ಯಾಕಂತಂದ್ರ ಅವ್ ಬಾಳ ಸೆನ್ಸಿಟಿವ್ ಅದಾನ್ರಿ ಮನಸ್ಲೆ. ಹಂಗಾಗಿ ಜಾಸ್ತಿ ಅಣ್ಣ ಎಮೋಷನಲ್ ಆಗ್ಬೇಡ, ಯಾವ್ದಕ್ಕೂ ತಲಿ ಕೆಡಿಸ್ಕೋಬೇಡ. ನಂಗ್ ಗೊತ್ತೈತಿ ನೀ ಹೆಣಗಳನ್ನೇ ಓದಿ ಅಂತಂದ ನಿನ್ನ ಹೆಲ್ತ್ ಕಾಕೋ, ಆರೋಗ್ಯ ಚಲೋ ತಮ್ಗೆ ನೋಡ್ಕೋ, ಫ್ಯಾಮಿಲಿ ಚಲೋ ನೋಡ್ಕೋ. ಹಂಗ ಈ ತಂಗ್ಯಾರ್ನ ಯಾವಾಗೂ ಮರ್ಯಾಕ್ ಹೋಗ್ಬೇಡ. ನಂಗ್ ಗೊತ್ತೈತಿ ನೀ ಎಷ್ಟೇ ಎತ್ತರಕ್ ಬೆಳದ್ರು ನಮ್ಮನ್ ಮರೆಯಂಗಿಲ್ಲ ಅಂತ. ಆದ್ರ ನಿನಗೊಂದ್ ರಿಕ್ವೆಸ್ಟ್, ಆದಷ್ಟು ನಿನ್ನ ಆರೋಗ್ಯವನ್ನ ಕಾಪಾಡ್ಕೋ. ಇತ್ತೀಚಿಗೆ ಬಾಳ ಹೆಲ್ತ್ ಇಶ್ಯೂ ಆಕತ್ ಅಂತಿರ್ತಿ, ಹಂಗಾಗಿ ಆರೋಗ್ಯ ಚಲೋ ನೋಡ್ಕೋ. ಆದಷ್ಟು ನಕ್ಕೊಂತ ನಗಸ್ಕೊಂತ ನಿನ್ನ ಹಾಡಿನ ಮುಖಾಂತರ ಜನರನ್ನ ಇನ್ನೂ ಜಾಸ್ತಿ ಗಳಿಸ್ಕೊತೀನಿ, ಗಳಿಸಿ ಆಲ್ರೆಡಿ. ಸೊ ಹೆಚ್ಚಿನ ಮನರಂಜನೆ ಜನರಿಗೆ ಕೊಡು. ಅವ್ರ ಪ್ರೀತಿ ಅಭಿಮಾನಿಗಳಿಗೆ ಯಾವಾಗ್ಲೂ ನೀ ಋಣಿಯಾಗಿರ್ತಿ, ಅದ್ ನಂಗೆ ಗೊತ್ತೈತಿ. ಸೊ ಹಂಗ ಜಾಸ್ತಿ ಅವ್ರನ್ನ ಮನರಂಜನೆ ಮಾಡ್ಕೊಂತ ಇರು. ಹೆಚ್ಚಿನ ಸಾಂಗ್ ಗಳನ್ನ ಹಾಡಿ ನಮ್ಮ ಜನರಿಗೆ ಕೊಡು. ಎಷ್ಟಕ್ಕತ್ತಷ್ಟು ಮಾತ್ರ ನಿನ್ನ ಕೈಲೇ ಆಗಿದ್ದನ್ನ ಒಟ್ಟ ಜನರಿಗೆ ಖುಷಿ ನೀಡುವಂತಹ ಸಂಗತಿಗಳನ್ನ ಮಾಡೋಣ.
ಯಾವ್ದಕ್ಕೂ ಒಟ್ಟು ಬೇಜಾರಾಗಕ್ ಹೋಗ್ಬೇಡ, ಎಮೋಷನಲ್ ಆಗೋದ್ ಮೊದಲ್ ಬಿಡ. ಸೆನ್ಸಿಟಿವ್ ಬಾಳ ಅದಿ, ಸ್ವಲ್ಪ ಖಡಕ್ ಇರ ಅಷ್ಟೇ. ಅದೇ ರೀತಿ ರೀ ನೆಕ್ಸ್ಟ್ ಮ್ಯೂಸಿಕ್ ಮೈಲಾರಿ ಅಣ್ಣ, ಟ್ರೆಂಡಿಂಗ್ ಸ್ಟಾರು. ಒಂದ್ ಟೈಮ್ದಾಗ ಹೆಂಗಿದ್ದ ಈಗ ಹೆಂಗ್ ಆಗ್ಯಾನಂತ ನಾವ್ ನೋಡಕತ್ರ ನಮಗ ಅಜಾಬ್ ಆಕತಿ. ಯಾಕಂತಂದ್ರ ಒಂದ್ ಟೈಮ್ದಾಗ ಈ ಅಣ್ಣನ್ ಬಾಳ ಕೀಳಾಗ್ ಕಂಡವ್ರು ಉಂಟ್ರಿ ಅಣ್ಣಾಗ. ನೀವು ಸ್ಟೇಜ್ ಮೇಲೆ ಪಾಪ ಹಾಡ್ಬೇಕಂತ ಅವಕಾಶ ಕೇಳ್ಕೊಂತ ಬರ್ತಿದ್ದ ಎಲ್ಲಾ ಕಡೆ. ನಾವು ಹೊಸದಾಗಿ ಫೀಲ್ಡಿಗೆ ಬಂದಾಗ ಈ ಅಣ್ಣಂದ್ ಏನು ಅಷ್ಟ್ ಹೆಸರು ಇರಾಕಿಲ್ರಿ, ಯಾರಂತ ನಮಗೂ ಗೊತ್ತಿರಕಿಲ್ಲ. ಅವಾಗ ಒಂದೆರಡು ಸ್ಟೇಜ್ ಮೇಲೆ ನೋಡಿದ್ದೆ, ಒಳ್ಳೆ ಧ್ವನಿ ಅಣ್ಣಂದು. ಅವಾಗ ಅನ್ಸಿತ್ತು ಅಣ್ಣಂದ್ ಒಳ್ಳೆ ಧ್ವನಿ ಐತಿ, ಮುಂದೆ ಎಂದರ ಒಂದ್ ದಿನ ಇವ ತಂಡೊಳಗ್ ಬಿದ್ದ ಬೀಳ್ತಾನಂತ ನಮಗ್ ಯಾವಾಗ ಅನ್ಸಿತ್ತು, ಅನ್ಕೊಂಡಂಗನ ಆಯ್ತ್ರಿ. ಸೊ ಎಲ್ಲೇ ಹೋದ್ರು ಜನರಿಗೆ ನಿರಾಶೆ ಮಾಡಂಗಿಲ್ಲ ಇವ. ಎಲ್ಲಾರ್ನು ಎಷ್ಟಕತಿ ಅಷ್ಟು ಫುಲ್ ಎನರ್ಜಿ ಹಾಕಿ ಹುರ್ದುಂಬಿಸಿ ಅವ್ರಿಗೆ ಮನೋರಂಜನೆ ಕೊಟ್ಟು ಬರ್ತಾನು. ಟ್ರೆಂಡಿಂಗ್ ಸ್ಟಾರ್ ಅನ್ನೋ ಪದಕ್ ಲಾಯಕ್ ಅದನ್ರಿ ಅಣ್ಣ. ಸೊ ಒಳ್ಳೆ ಮನುಷ್ಯ, ನನ್ ಮುದ್ದಿನ ಅಣ್ಣ ಅವ. ಯಾವಾಗ್ಲೂ ಯಾವ್ದೇ ಸ್ಟೇಜ್ ಮೇಲೆ ಹೋದ್ರು ಎಲ್ಲಾರ್ಗು ಅಕ್ಕ ತಂಗಿ ಅಂತ ಮಾತಾಡಿ ಇದನ್ನ ಅವ್ರಿಗೆ ಏನ್ ಅಸಹ್ಯ ಮಾಡ್ತಾನೋ ಇಲ್ಲ ನನಗ್ ಗೊತ್ತಿಲ್ಲ, ನನಗ್ ಮಾತ್ರ ಯಾವಾಗೂ ಅಸಹ್ಯ ಮಾಡಿಲ್ಲ. ತಂಗಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾನ. ನಾನೇ ಏನಾರ ಒಂದ್ ಕಾಮೆಂಟ್ ಯಾವೇ ತಂಗಿ ನೀ ಬರಾಕ್ ಹೋಗ್ಬೇಡ್ಬೇ, ನೀ ನನ್ ತಂಗಿ ಅದಿಬೇ, ನಿನಗೇನು ಮಾತಾಡಕ್ ಮನ್ಸಾಗುಲ್ಲ ಅಂತ ಸೂಟ್ ಹೇಳ್ತಾನ್ರಿ ಅವ. ಸೊ ಒಳ್ಳೆ ಮನುಷ್ಯ ರೀ. ಹೆಣ್ಮಕ್ಳ ಜೊತೆ ಹೆಂಗ್ ನಡ್ಕೋಬೇಕನ್ನೋ ಒಂದು ಸೆನ್ಸ್ ಐತಿ. ಆಮೇಲೆ ಎಲ್ಲಾರ್ನು ಹಚ್ಕೊಂಡ್ ಹೋಗ್ತಾನೆ, ಎಲ್ಲಾರು ನನ್ನವ್ರ ಅಂತ ಹಚ್ಕೊಂಡ್ ಹೋಗ್ತಾನೆ. ಒಳ್ಳೆ ಮನುಷ್ಯ. ಟ್ರೆಂಡಿಂಗ್ ಸ್ಟಾರ್ ನಮ್ ಮೈಲಾರಿ ಅಣ್ಣ ಅಂತಂದ್ರ ಟ್ರೆಂಡಿಂಗ್ ಸ್ಟಾರ್ ಅವ ಸಾಟಿ. ಅವರು ಸಾಂಗ್ ಗಳನ್ನ ಪಟ 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 ಅಂತ ಮೆಲಕ್ ಹಾಕೋಬೇಕಂದ್ರೆ ಯಾವ ಸಾಂಗ್ ಗಳನ್ನ ಮೆಲಕ್ ಹಾಕೊಳಕ್ ಇಷ್ಟಪಡ್ತೀರಿ? ಯಾದಿ ಮ್ಯಾಲ ಶಾದಿ ತುಡಿಗಿಲಿ ಮಾಡ್ಯಾಳ ಮದ್ವಿ, ಯಾದಿ ಮ್ಯಾಲ ಶಾದಿ ತುಡಿಗಿಲಿ ಮಾಡ್ಯಾಳ ಮದ್ವಿ, ಈ ಸಾಂಗ್ ಬಹಳ ಇಷ್ಟ ಒಂದು. ಆಮೇಲೆ ಅವ ಜಾಸ್ತಿ ಅವನು ಓನ್ ಸಾಂಗ್ಸ್ ಇರೋದ್ ಕಡಿಮ್ರಿ. ಇತ್ತೀಚೆಗ ಏನೋ ತನ್ನ ಓನ್ ಸಾಂಗ್ಸ್ ಮಾಡ್ಕೊಂತ ಹೊಂಟಾನ. ಆದ್ರೆ ಅವ ಜಾಸ್ತಿ ಇನ್ನೊಬ್ಬರ ಸಾಂಗ್ ಹಾಡಿನೇ ವೈರಲ್ ಆದಾವಲ್ಲ, ಹಂಗಾಗಿ ಅವ್ ಲೈಕ್ ಮಾಳು ನಿಪ್ನಾಳ್ ಆಗಿರ್ಬೋದು, ಪರಶು ಕೋಲೂರ್ ಆಗಿರ್ಬೋದು, ಮುತ್ತು ಹಳ್ಯಾಳ್ ಆಗಿರ್ಬೋದು, ಇವ್ರೆಲ್ಲಾ ಸಾಂಗ್ಸ್ ಹಾಡ್ಕೊಂತ ಬಂದಾವ. ಸೊ ಅವ್ರ ಸಾಂಗ್ಸ್ ಎಲ್ಲ ಇವನ್ ಬಾಯ ಕೇಳಾಕ ಒಂಥರ ಚಂದ, ನಮಗ ಅದೊಂಥರ ಚಂದ ಅನ್ಸುದ. ಸೊ ಅವನದೊಂದ್ ಒಂದ್ ಸಾಂಗ್ ಒಳಗ ಅವಂದ್ ಒಂದ್ ಸಾಂಗ್ ಒಳಗ ಅಂದ್ರ, ನಾ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ, 3 ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ, ಗೆಳತಿ ಮರಳಿ ಬರಬ್ಯಾಡ. ಅದೊಂದು ಈಗ ಮೊನ್ನೆ ಒಂದ್ ಹೊಸ ಸಾಂಗ್ ಮಾಡ್ಯಾನ್ರಿ, ಹತ್ತಿ ಚಿಲ್ಲಿ ಪ್ಲಾಟ್ ಹೋಗುವಾಗ ಮಾಡಾಕಿ ನೀ ತಾಟ, ಹತ್ತಿ ಚಿಲ್ಲಿ ಪ್ಲಾಟ್ ಹೋಗುವಾಗ ಮಾಡಾಕಿ ನೀ ತಾಟ. ಈ ಸಾಂಗ್ ಒಂದು ಅಂದ್ರ ಅಷ್ಟ ಅಂದ್ರೆ ಅವನು ಆಲ್ಮೋಸ್ಟ್ ಸಾಂಗ್ಸ್ ಚಂದ ಇರ್ತಾವ್ರಿ ಅವನು. ಅಂದ್ರ ನಾವು ಜಾಸ್ತಿ ಬ್ಯಾರೆ ಕಲಾವಿದ್ರ ಸಾಂಗ್ ಹಾಡಿದ್ದ ನೋಡಿದ್ನ ಜಾಸ್ತಿ. ಅವ ಇತ್ತೀಚೆಗೆ ಓನ್ ಸಾಂಗ್ಸ್ ಮಾಡಾಕತ್ತಾನಲ್ಲ, ಸೊ ಅವನದ್ರೊಳಗೆ ಇವ್ ಒಂದ್ 3 ಸಾಂಗ್ಸ್ ನಂಗೆ ಇಷ್ಟ. ಒಟ್ಟಾರೆಯಾಗ್ರಿ ಇಷ್ಟೆಲ್ಲ ನೋಡಾಕತ್ರ ನಿಮ್ಗ ಜೀವನ ಅಂದ್ರೆ ಏನ್ ಅನಿಸ್ತದ್ರಿ? ಜೀವನ ಅಂದ್ರ ನಾನು ಫೀಲ್ಡಿಗೆ ಬಂದ್ಮೇಲೆ ತಿಳ್ಕೊಂಡಿದ್ದು, ಈಗಿದ್ದವ್ರು ಈಗ ಇರಂಗಿಲ್ಲ, ಯಾರು ಶಾಶ್ವತರಲ್ಲ. ಅಂದ್ರೆ ಇವತ್ತು ನೀ ಟ್ರೆಂಡ್ ಒಳಗದಿ ಅಂದ್ರ ನಾಳೆ ಇನ್ನೊಬ್ಬಕಿರ್ತಾಳು, ನಾಳೆ ಮತ್ತೊಬ್ಬ ಇರ್ತಾನು. ಸೊ ಜೀವನ ಹಂಗ ಇರ್ತೈತ್ರಿ. ಇವತ್ ನಾವಂದ್ರ ಮುಂದ್ ಇನ್ನೊಬ್ರು. ಸೊ ಅವಕಾಶಗಳು ಹಂಗ ಚೇಂಜ್ ಆಗ್ತಾ ಇರ್ತಾವು. ಬಂದ ಅವಕಾಶಗಳನ್ನ ಬಿಡದೆ ಉಪಯೋಗಿಸ್ಕೊಂಡು ಒಳ್ಳೆ ಜೀವನ ಕಟ್ಕೋಬೇಕು. ಹಂಗ ನಮ್ಗೆ ಯಾವ ಅವಕಾಶನೂ ಬರ್ಲಿಲ್ಲ ಅಂತಂದ್ರ ನಿರಾಶೆ ಹಾಕೊಂಡ್ ಕುದ್ರಂಗಿಲ್ಲ. ನಮ್ಮ ಗುರಿ ಏನೈತಿ ಅದಕ್ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಒಂದಲ್ಲ ಒಂದ್ ದಿನ ದೇವ್ರ ಕಣ್ ತೆರೆದ ತೆರಿತಾನು, ನಮಗೂ ಒಂದು ಒಳ್ಳೆ ದಾರಿ ತೋರಿಸ್ತಾನು, ನಮಗೂ ಒಂದು ದೊಡ್ಡ ಸ್ಟೇಜಿಗೆ ಹತ್ತಿಸ್ತಾನು. ಆಮೇಲೆ ಇಷ್ಟರಿ ಬಾಳ ದಿನ ಜೀವನ ಇರಂಗಿಲ್ರಿ. ಯಾಕಂತಂದ್ರ ನೀವ ನೋಡಾತಿರಿ ಯಾರು ಹೆಂಗೋ ಸಾಯಕತ್ತಾರ, ಹಾರ್ಟ್ ಅಟ್ಯಾಕ್ ಆಗಿ ಯಾವ್ದೋ ರೋಗ ಬಂದು ಹೆಂಗೋ ಜೀವನ ಅನ್ನೋದು ಇಷ್ಟ ಐತ್ರಿ ಕ್ಷಣಿಕ. ಸೊ ಇದ್ದಾಗ ನಾವು ಬದುಕೋದ್ಲೆ ಹಿಂದಿಂದ ಯೋಚನೆ ಮಾಡಿ ಬದುಕುದ್ಲೆ ಮುಂದ್ ಏನ್ ಆಕತ್ತಂತ ಟೆನ್ಷನ್ ತಗೋದ್ಲೆ ಪ್ರೆಸೆಂಟ್ ಒಳಗ್ ನಾವ್ ಚಂದ ತಮ್ಗೆ ನಕ್ಕೊಂತ ಖುಷಿಯಾಗಿ ಬದುಕಿದ್ರೆ ಅದ ಜೀವನ ನೋಡ್ರಿ. ಎಷ್ಟಾಗ್ತದ ಅಷ್ಟ್ ಖುಷಿ ಇರ್ಬೇಕು, ನಕ್ಕೊಂತಿರ್ಬೇಕು, ತಂದೆ ತಾಯಿ ಫ್ಯಾಮಿಲಿ ಜೊತೆ ಆರಾಮ್ ಇರ್ಬೇಕು. ಸೊ ಆದಷ್ಟು ಖುಷಿ ಹ್ಯಾಪಿನೆಸ್ ಯಾವಾಗ್ಲೂ ಸ್ಪ್ರೆಡ್ ಮಾಡ್ಕೊಂತಿರ್ರಿ ಅಂತೀನಿ ಅಷ್ಟೇ. ಖುಷಿ ಆದಷ್ಟು ಹಂಚ್ಬೇಕು. ಇದು ನಿಮ್ಮ ಫೇವ್ರೆಟ್ ಸಿಂಗರ್ ಅಂತ ಬಂದ್ರೆ ಏನ್ರಿ, ಯಾರ್ರಿ? ಫಿಲ್ಮ್ ಒಳಗಂತ ಬಂದ್ರೆ ನನಗ ಶ್ರೇಯಾ ಘೋಷಾಲ್ ಮೇಡಮ್ ರೀ. ಆಮೇಲೆ ಸಿದ್ಧ ಶ್ರೀರಾಮ್ ಅಂತ. ಅವ್ರದ್ದು ಶ್ರೇಯಾ ಘೋಷಾಲ್ ಮೇಡಮ್ ಒಂದ್ ಯಾವ್ದಾರ ಸಾಂಗ್ ಹೇಳಕ್ ಇಷ್ಟಪಡ್ತೀರಿ? ಮನ್ ವೈರಲ್ ಆಗಿತ್ತಲ್ರಿ ಅವ್ರದ ಸಾಂಗ್, ಯಾರೋ ಒಂದು ಹುಡುಗಿ ಹಾಡಿ ವೈರಲ್ ಮಾಡಿದ್ಲ. ಅದನ್ನ ನಾನು ಅದ ಸಾಂಗ್ ಹಾಡಿ ನಾನು ಇನ್ಸ್ಟಾದಾಗ ಹಾಕಿದ್ದೆ, ನನ್ನ ವೇ ಒಳಗ ಹಾಡಿ. ಅದಕ್ಕೆಲ್ಲಾ ಒಳ್ಳೆ ರೆಸ್ಪಾನ್ಸ್ ಬಂದವ್ರಿ. ಬಟ್ ನಾ ಹೇಳಿದ್ನಲ್ಲ, ಇದ್ ನೀ ಹಾಡಿದ್ದಲ್ಲಕ್ಕ, ಇದ್ ನಿನ್ ಧ್ವನಿ ಅಲ್ಲಿದು ಅಂತಂದ್ರು. ಇವಾಗ ಲೈವ್ ಹಾಡತ್ತೇನ್ ಕೇಳ್ರಿ ಅದ ಸಾಂಗ್. ನನ್ ಧ್ವನಿ ಹೌದೋ ಇಲ್ಲೋ ಅಂತ ಗೊತ್ತಾಕತ್ ನಿಮ್ಗ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಲ್ಲಿ
ಶೀತಳಾದೆ ನೀನು. ಆ, ಈಗ ನೋಡಿದ್ಮೇಲೆ ಯಾರು ಲೈವ್ ಆಗಿ ಕೇಳಿದ್ರೆ ಅದ ಧ್ವನಿ ಹೌದಾ ಇಲ್ಲ ಅಂತ ಮ್ಯಾಚ್ ಮಾಡ್ಕೊಂಡು ಬಿಡ್ರಿ. ಆಮೇಲೆ ಸಿದ್ದು ಶ್ರೀರಾಮ್ ಸರ್ ಅಂತಂದ್ರ ಅವ್ರ ಸಾಂಗ್ಸ್ ಬಾಳ ಅದಾವ್ರಿ. ಅವ್ರದೊಂದ್ ತೆಲುಗು ಸಾಂಗ್ ಬಾಳ ಇಷ್ಟ ರೀ ನನಗ. ಹಾಡ್ಬೋದೇನ್ರಿ? ಕನ್ನಡ ಆಲ್ಮೋಸ್ಟ್ ಜನ ಎಲ್ಲಾ ಕೇಳ್ತಾರೋ. ಅವ್ರದೊಂದ್ ತೆಲುಗು ಸಾಂಗ್ ಇಷ್ಟ ಸಿದ್ದು ಶ್ರೀರಾಮ್ದು. ಉಂಡಿ ಪೋರಾದೆ ಗುಂಡೆ ಏನಂತೆ ಹತ್ತು ಕೋರಾದೆ, ಇದು ಸಾಂಗ್ ಇಷ್ಟ ನನಗೆ. ಅವ್ರದೊಂದ್ ಸಾಂಗ್ ಹಾಡೋದಾದ್ರ ಜಗವೇ ನೀನು ಗೆಳತಿ ನನ್ನ ಜೀವದ ಒಡತಿ, ಉಸಿರೇ ನೀನು ಗೆಳತಿ ನನ್ನನ್ನು ನಡೆಸು ಸಾತಿ, ಜಗವೇ ನೀನು ಗೆಳತಿ ನನ್ನ ಜೀವದ ಒಡತಿ. ಈ ನಿಮ್ ಜಾನಪದ ಲೋಕದೊಳಗ ಇಷ್ಟ ಅಂದ್ರೆ ಯಾರು? ಜನಪದ ಲೋಕದಾಗ ಅಂದ್ರ ಒಬ್ಬರ್ಗಿಂತ ಹೇಳ್ರೆ ಇನ್ನೊಬ್ರಿಗೆ ಸಿಟ್ ಆಗ್ಬೋದು. ಆದ್ರೂ ಫ್ರಾಂಕ್ ಆಗಿ ಹೇಳ್ತೀನಿ, ನಾ ಯಾವಾಗ್ಲೂ ತಗೊಳೋದ್ ಎರಡ ಹೆಸರು ಜನಪದ ಲೋಕದಾಗ ಅಂದ್ರ ಪರಶು ಕೋಲೂರು, ಮಾಳು ನಿಪ್ನಾಳ್. ಇವ್ರು ನನ್ ಫೇವ್ರೇಟ್ ಸಿಂಗರ್ ರೀ. ಯಾಕಂತಂದ್ರ ಒಬ್ರು ಫೀಲಿಂಗ್ ಸಾಂಗಿಗೆ ಅಂತ ಇಷ್ಟ ಆಗ್ತಾರೋ, ಒಬ್ರು ಸಾಹಿತ್ಯ ಬರುದು ಜಿಂಗ್ ಸಾಂಗ್ಸ್ ಒಳಗ್ ಇಷ್ಟ ಆಗ್ತಾರೋ. ಸೊ ಇಬ್ಬರದು ಹೈಲೈಟ್ ಸಾಂಗ್ಸ್ ಬಾಳ ಅದಾವು. ಹಂಗಾಗಿ ಅವ್ರಿಬ್ರು ಧ್ವನಿ ಇಷ್ಟ ನನಗೆ. ಇಷ್ಟ ರೀ. ವಾವ್, ನಿಮ್ ಇಷ್ಟ ಬಿಜಿ ಶೆಡ್ಯೂಲ್ ಒಳಗು ನಮ್ಗ ಟೈಮ್ ಕೊಟ್ಟ ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಜರ್ನಿನ ಹಂಚ್ಕೊಂಡಿದ್ದಕ್ಕ ನಿಮ್ಗ ಥ್ಯಾಂಕ್ ಯು ಸೋ ಮಚ್ ರೀ. ಪ್ರತಿಯೊಂದು ನನ್ನ ಉತ್ತರ ಕರ್ನಾಟಕದ ಜನತೆಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರ ನಾನೇನ್ ಅಂತ ದೊಡ್ಡ ಸಾಧನೆನೂ ಮಾಡಿಲ್ಲ, ಅಂತ ದೊಡ್ಡ ಸಾಧಿಕಿನೂ ಅಲ್ಲ, ಅಷ್ಟೊಂದೇನ್ ಹೆಸರು ಮಾಡಿಲ್ಲ. ಇನ್ನ ಮಾಡಾತೀನಿ, ಇನ್ನ ಮಾಡ್ಬೇಕು ಅನ್ನೋ ಆಸೆ ಬಾಳ ಐತಿ. ಇಷ್ಟು ವೈರಲ್ ಆಗಕ್ಕ ನೀವ ಕಾರಣಕರ್ತರಾಗಿರಿ. ಸೊ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಸಣ್ಣ ಕಲಾವಿದನ ಬೆಳೆಸ್ರಿ. ಹಿಂಗ ಎಷ್ಟ್ ದಿನ ಆಕತ್ತೋ ಅಷ್ಟು ಕಲಾ ಸೇವೆ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ನನಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಹಂಗ ನನ್ನ ತಂದೆ ತಾಯಿಗೂ, ನನ್ನ ಫ್ಯಾಮಿಲಿಗೂ, ನಮ್ ರಿಲೇಟಿವ್ಸ್ಗೂ, ನಮ್ ಫ್ರೆಂಡ್ಸಿಗೂ, ನಮ್ಮ ಉತ್ತರ ಕರ್ನಾಟಕದ ಜನತೆಗೂ, ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು. ಈ ಒಂದ್ ಕಾರ್ಯಕ್ರಮನ ಕೊನೆಯದಾಗಿ ಒಂದ್ ನಿಮ್ಮ ಸಾಂಗ್ ಇಂದನ ಎಂಡ್ ಮಾಡೋಣ್ರಿ. ಒಂದ್ ಯಾವ ಸಾಂಗ್ ದಿಂದ ಎಂಡ್ ಮಾಡಕ್ ಇಷ್ಟಪಡ್ತೀರಿ ನೀವ ಹೇಳ್ರಿ. ದೇಶಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ, ಆಗಲಿಲ್ಲ ನಮಗೆ ಆದರ್ಶ, ಅದಕ್ಕೆ ಇನ್ನೂ ತಪ್ಪೇ ಇಲ್ಲ ಸಂಘರ್ಷ. ಗೌತಮ್ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ, ಅದಕ್ಕೆ ಇನ್ನೂ ತಪ್ಪೇ ಇಲ್ಲ ಸಂಘರ್ಷ.